ನೋಡಿ ಫ್ರೆಂಡ್ಸ್, ಬೆಳಗಿನ ಅಡುಗೆ ಮನೆ ಪ್ರೋಗ್ರಾಮ್ ನಡೀತಿದೆ. ಇಲ್ಲಿ ನಮ್ಮ ಅವ್ವ ನಿಂತತಿ. ಏನಕ್ಕಮ್ಮ ಹಂಗೆ ಕಟ್ಗಿದ್ಯಾ? ಈಗ ಉಂಟ ಫ್ರೆಂಡ್ಸ್, ಹೇಳ್ಬಿಡಿ ನೀವೇ. ಸ್ವಲ್ಪ ಸಾಸಿವೆ ಹಾಕಿಲ್ಲ, ಇದು ಮೆಣಸಿನ್ಕಾಯಿ ಹಾಕಿದ್ಲು. ಏನು ಹಾಕಿದಲ್ಲ ನೀನು? ಶೇಂಗಾ ಹಾಕಿದ್ಲು. ಸ್ವಲ್ಪ ಎಣ್ಣೆ ಸಿಡಿತು ಒಂದು ತೂಟು ಗಲ್ಲಕ್ಕೆ. ಅದಕ್ಕೆ ಹೋಗಿ ಈ ಪಾಟಿ ಕವರ್ ಆಗಿ ಬಂದಾಳು ನೋಡಿ ನನ್ನ ಮಗಳು. ಹೆಲ್ಮೆಟ್ ಹಾಕಿಬಿಡು ಸುಮ್ಮನೆ. ಅಪ್ಪ, ಈ ಕಡೆ ಟೀ ಮಾಡ್ತಾ ಇದ್ದೀವಿ. ಏಲಕ್ಕಿ ಟೀ ಫೇವ್ರೇಟ್. ಒಗ್ಗರಣೆ ಸಿಡ್ತಿತ್ತಂತ ಈ ಪಾಟಿನ ಮಗಕ್ಕೆ ಕವರ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದಾರೆ ನೋಡಿ. ಇವತ್ತು ನನ್ನ ಮಗಳದೇ ತಿಂಡಿ, ಇನ್ಮೇಲಿಂದ ಅವಳದೇ ತಿಂಡಿ. ಅಯ್ಯೋ ಪಾತ್ರೆ ಇಟ್ಕೊಳಮ್ಮ, ಬೀಳ್ತತಿ. ಡೈಲಿ ಅವಳದೇ ಇನ್ಮೇಲಿಂದ. ನಿನ್ನೆಯಿಂದ ರೂಲ್ಸ್ ಚೇಂಜ್ ಆಗಿದೆ ನಮ್ಮ ಮನೆಯಲ್ಲಿ. ನಿನ್ನೆ ರೈಸ್ ಬಾತ್ ಮಾಡಿದ್ಲು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಸ್ತಾಗಿ ಅವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕಿನಿ. ಆಮೇಲೆ ನೋಡಿಬಿಟ್ಟು ಹಾಕು, ಆಯಿತಾ? ಸ್ಕೂಲು ರಜೆ ಇಲ್ಲ, ಸ್ಕೂಲೆಲ್ಲ ರಜೆ ಅದಾವ್ರಿ. ನನ್ನ ಮಗಳು ಕಾಲೇಜ್ ಇದೆಯಲ್ಲ, ಅದಕ್ಕೋಸ್ಕರ ನೀನೇ ಅಡುಗೆ ಮಾಡ್ಕೋಬೇಕು, ತಿಂಡಿ ಮಾಡ್ಕೋಬೇಕಂತ ಹೇಳಿದಕ್ಕೆ ಅವಳೇ ಮಾಡ್ತಾ ಇದ್ದಾಳೆ ನೋಡಿ. ನಿನ್ನೆ ರೈಸ್ ಬಾತ್ ಮಾಡಿದ್ಲು, ಚೆನ್ನಾಗಿತ್ತು. ಇವತ್ತು ಅವಲಕ್ಕಿ ಮಾಡ್ತಾಳೆ. ಅವಲಕ್ಕಿ ಮಂಡಕ್ಕಿ. ಟೊಮಟೊನಾ ಈರುಳ್ಳಿ ಬಂದತ್ತ ಹಾಕು. ಹಂಗೆ ಸುರಿಯಮ್ಮ. ಬೇಡ, ಟೊಮೆಟೊ ರಸ ಹೋಗ್ಬಾರ್ದಾ ಟೊಮೆಟೊನಿಂದು? ನೀರು ಹಾಕತ್ತೆ ಎಣ್ಣೆ ಎಲ್ಲ. ಹೊಸ ಹೊಸ ಅಡುಗೆಗೆ ಹೇಳ್ಕೊಡ್ತಿದ್ರೆ ನನಗೆ ನನ್ನ ಮಕ್ಕಳು. ಟೊಮೆಟೊನಿಂದ ರಸ ಹೋಗ್ಬಾರ್ದಂತೆ ಒಗ್ಗರಣೆಯಲ್ಲಿ. ಕೊತ್ತಂಬರಿ ಹೆಚ್ಕೊಂಡಿಯಾ? ಕರಿಬೇವು ಹಾಕಿದ್ಯಾ? ಇವಾಗ ಹಾಕ್ತೀವಿ. ಕರಿಬೇವು ಫಸ್ಟ್ ಹಸಿಮೆಣ್ಸಿಗೆ ಹಾಕಿದ ತಕ್ಷಣ ಕರಿಬೇವು ಹಾಕಬೇಕು. ಸಾಕು ಬಿಡು, ಬೇಗ ಸ್ವಲ್ಪ ಬಿಡು ಬಿಡು. ಸ್ವಲ್ಪ ಟೀ ಕುಡ್ದು ಬರ್ತಾವ್ರಿ, ಅವಳದಷ್ಟೊತ್ತಿ ಒಗ್ಗರಣೆ ರೆಡಿ ಆಗುತ್ತೆ. ಅವಲಕ್ಕಿ ಹಾಸ್ ಮಾಡಿಕೊಡ್ಬೇಕು ಅವಳಿಗೆ, ಕ್ಲೀನ್ ಮಾಡಿಬಿಟ್ಟು. ನೋಡಿ ಇಲ್ಲಿ ಟೀ ರೆಡಿ ಆಗಿದೆ. ಅಮ್ಮರು ಬೆಳಗಿನ ಟೀ ಕುಡಿದು ರೂಢಿ ಅವರಿಗೆ. ತಾವ ಇಷ್ಟೊತ್ತಿಗೆ ನಮ್ಮಮ್ಮ ರೊಟ್ಟಿ ಸುಡ್ತೈತೆ ಊರಲ್ಲಿ. ಎಷ್ಟಾಗೈತಿ ಟೈಮ್? 7:30 7:45. ಇಷ್ಟೊತ್ತಿಗೆ ರೊಟ್ಟಿ ಮಾಡಿ ಅಲ್ಲ ಹೊಲಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇರ್ತೈತೆ ನೋಡ್ರಿ. ರೊಟ್ಟಿ ಮಾಡಿ, ಪಲ್ಯ ಮಾಡಿ ಎಲ್ಲ ಮಾಡ್ತಾರೆ ಇಷ್ಟೊತ್ತಿಗೆ. ಸೌಂದರ್ಯ ಅರ್ಶಿನ ಪುಡಿ ಹಾಕು. ಟೀ ಕುಡಿದು ಆಮೇಲೆ ವಿಡಿಯೋ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ರೊಟ್ಟಿ ಮಾಡೈತೆ, ನಾನು ಬೇಯಿಸ್ತಾ ಇದ್ದೀನಿ ನೋಡಿ. ಅವರು ಮುದ್ದೆ ಹಾಕೊಂಡು ಕಲ್ಸ್ಕೊಂಡಿದ್ರು, ಅದಕ್ಕೆ ಅದು ಸರತಿಂಗೆ ಬರ್ತಿಲ್ಲ ಅಂತೇಳ್ಬಿಟ್ಟು ಹಿಂಗೆ ಸುಟ್ಟಾರೆ ನೋಡ್ರಿ. ಅವ್ರು ಚೆನ್ನಾಗಿ ಸುಡ್ತಾರೆ ರೊಟ್ಟಿನ. ಇವತ್ತು ಯಾಕೆ ಚೆನ್ನಾಗಿ ಬಂದಿಲ್ಲ, ಅವು ಸ್ವಲ್ಪ ಇದಾಗ್ಯಾವ, ಸೈಡೆಲ್ಲ ಹಿಂಗೆ ಇದಾಗ್ಯಾವ, ಹೊಡೆದಿದ್ದಾವೆ. ರೊಟ್ಟಿ ಬೇಯಿಸ್ಬಿಟ್ಟು ಸೊಪ್ಪು ಸಾಂಬಾರು ಮಾಡೋದು ಫ್ರೆಂಡ್ಸ್. ಸೊಪ್ಪು ತೊಗೊಂಡಿವಿ ನೋಡಿಲಿ, ಸೊಪ್ಪು ತೊಗೊಂಡಿದ್ದೀವಿ. 20 ರೂಪಾಯಿ 4 ಅಂದರು ನೋಡಿಲಿ. ಉಳ್ಚಿಕ, ಪಾಲಕ, ಸಬ್ಬಸ್ಗಿ, ಮೆಂತ್ಯ ತೊಗೊಂಡಿದ್ದೀನಿ. ಸೊ ಅದು ಕ್ಲೀನ್ ಮಾಡ್ಕೋಬೇಕು ಇವಾಗ. ರೊಟ್ಟಿ ಬೇಯಿಸ್ಬಿಟ್ಟು ಕ್ಲೀನ್ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಅಮ್ಮಗೆ ಯಾಕೆ ಕೈ ನೋವು ಹೋಗೈತೆ ಅಂತ ಅದಕ್ಕೆ ನಾನೇ ತಲೆ ಬಾಸ್ತೀನಿ ಅಂತ ಹೇಳ್ಬಿಟ್ಟು ಬಾಸ್ತಾಯಿದ್ದೆ. ಇವತ್ತು ಊರಿಗೆ ಹೋಗುತ್ತೆ, ಅದೇ ಅವ್ರ ಊರಲ್ಲಿ ಹಬ್ಬ ಇದೆಯಲ್ಲ, ಅದಕ್ಕೋಸ್ಕರ ಬಟ್ಟೆ ಕೊಡ್ಸೋಣ ಅಂತೇಳಿ ಬಂದಿತ್ತು ನಮಗೆ. ಬಟ್ಟೆ ತೊಗೊಳಕ್ಕೆ ಕೊಟ್ಟೆ ಅಮೌಂಟು. ನಾವು ಹೋಗಿ ಸಾಯಂಕಾಲ ತರಬೇಕು. ಈಗ ಅವರು ಊರಿಗೆ ಹೋಗ್ತಾರೆ. ಇನ್ನೇನು ನಾಳೆ ಶನಿವಾರ, ನಾಳೆ ಬಿಟ್ಟು ಭಾನುವಾರನೇ ತೇರಿರೋದು, ಅದಕ್ಕೋಸ್ಕರ ಹೊಂಟಿದ್ದಾರೆ ನೋಡ್ರಿ ಊರಿಗೆ. ಆಂಜನೇಯ ತೇರು ಅಲ್ಲಿ ವರ್ಷ ಆಂಜನೇಯ ತೇರಾಗುತ್ತೆ. ಉಗಾದಾಗಿನ ಮೇಲೆ ರಾಮನವಮಿ ಅಂತ ಬರುತ್ತೆ, ಆವತ್ತಿನ ದಿವಸನೇ ತೇರಾಗುತ್ತೆ. ಅದು ಒಂದೊಂದು ಸಲ ಉಗಾದಿ 9 ದಿವ್ಸಕ್ಕೆ ಬರುತ್ತೆ, ಇಲ್ಲಾಂದ್ರೆ 11 ದಿವ್ಸಕ್ಕೆ ಬರುತ್ತೆ.
ಇಲ್ಲಾಂದ್ರೆ ಯಾವಾಗ ಬರ್ತೈತೆ ಅವು ಒಟ್ಟು ರಾಮನವಮಿ ದಿವಸನೇ ಯಾವಾಗಲೂ ತೇರು ಎಳೆಯೋದು. ಒಂದು ಸತಿ ಚಂದ್ರ ನೋಡಿ ಲೆಕ್ಕಕ್ಕಾಗಿದ್ರೆ ಒಂದು ಸತಿ ಅಮಾವಾಸ್ಯೆಯಿಂದಲೇ ಲೆಕ್ಕ ಆಗುತ್ತೆ ನೋಡಿರಿ. ಆ ರೀತಿ ಇರುತ್ತೆ ಅವ್ರಲ್ಲ ಹಬ್ಬ. ಅದಕ್ಕೆ ಹೊಂಟಿದಾರ ಊರಿಗೆ, ಸ್ನಾನ ಮಾಡ್ಬೇಕು ಇವಾಗ ಅವರು. ಬಟ್ಟೆ ನಾವು ಹೋಗಿ ಸಂಜೆ ತೊಗೊಂಬರ್ತೀವಿ ರೀ. ಸೌಂದರ್ಯ ಸ್ಫೂರ್ತಿ ಆರ್ಡ್ರ್ ಮಾಡ್ಕೊಂಡಾರೆ, ಮೀಶೋದಲ್ಲಿ ಬರುತ್ತೆ ಅವ್ರದ್ದು. ಅಲ್ಲ 4 ದಿವಸ ಆಗಿದೆ, ನಾಳೆರ ನಾಡ್ದಾರ ಬರ್ಬೋದು. ಮತ್ತು ನಮಗೆ ಮಣಿಕಂಠಗೂ ಮದುವೆ ತೊಗೊಂಬರಕ್ಕೆ ನಾವೇ ಹೋಗ್ತೀವಿ ರೀ ಮಾರ್ಕೆಟಿಗೆ ಸಾಯಂಕಾಲ. ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೀವು ಕೂಡ ವಿಡಿಯೋ ಕೊನೆ ತನಕ ನೋಡಿಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತೇವೆ ಕಮೆಂಟ್ ಮಾಡಿ. ನೋಡಿ ಅಮ್ಮ ಊರಿಗೆ ಹೊಂಟಿದ್ದಾರೆ, ಸ್ನಾನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇವಾಗ ಊರಿಗೆ ಹೊಂಟಿದ್ದಾರೆ ನೋಡಿ. ಹೋಗಿ ಅವ್ರಿಗೆ ಆಟ ಹತ್ತಿಸಿ ಬಂದು ಸಾಯಂಕಾಲ ಶಾಪಿಂಗ್ ಹೋಗ್ತೀವಲ್ರಿ, ಅವಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ನಾವು. ನೀವು ನೋಡಿ ಇಲ್ಲಿ ಸಂಜೆ ಅಲ್ಲ 5:30 6 ಗಂಟೆ ಆಗಿದೆ. ಇವಾಗ ನಾವು ಹೊಂಟಿದ್ದೀವಿ ಬಟ್ಟೆ ತರೋದಕ್ಕೆ. ಯಾಕಪ್ಪ ಅಂದರೆ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ರೀ, ಇಲ್ಲಿ ಅಡ್ಡಾಡೋಕ್ಕಾಗಲ್ಲ, ಭಾಳ ರಶ್ ಇರ್ತೈತಿ. ಮತ್ತು ಇದು ಬಿಸಿಲಂದ್ರೆ ಬಿಸಿಲು ಇರ್ತೈತಿ, ಮಕ್ಳು ಕರ್ಕೊಂಡು ಅಷ್ಟೊತ್ತಿನಾಗೆಲ್ಲ ಹೋಗೋಕ್ಕಾಗಲ್ಲ ಜಾಸ್ತಿ ಸಿಟಿ ಕಡೆಗೆ. ಅದಕ್ಕೆ ಸಂಜೆನೇ ಹೋಗೋಣ ಅಂತೇಳ್ಬಿಟ್ಟು ಹೊಂಟಿದೆ ನೋಡಿರಿ. ಅದೇನು ಊರಿಂದ ಊರಿಗೆ ಹೋಗ್ಬೇಕಂತ ಏನಿಲ್ಲ, ಇದ್ದೂರಲ್ಲ ಯಾವಾಗ ಬೇಕಾದ್ರೂ ಹೋಗಿ ತೊಗೊಂಬರ್ಬೋದು ನೈಟ್ ಕೂಡ ಅಂತೇಳ್ಬಿಟ್ಟು ಸಾಯಂಕಾಲ ಹೊಂಟಿದ್ದೇವೆ. ನಾವು ಮುಗಿಸ್ಕೊಂಬರ್ದಾಗ ಒಂದು 7:30 8 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಿ ನಾವು ಚನ್ನಬಸಪ್ಪನ ಅಂಗಡಿಯಲ್ಲಿ ಹೊಂಟಿದ್ದೀವಿ, ಚನ್ನಬಸಪ್ಪನ ಅಂಗಡಿಗೆ ಹೊಂಟಿದ್ದೀವಿ ಇವಾಗ. ಮುಗಿಸ್ಕೊಂಡು ಬಂದ್ವಿ ರೀ ಚನ್ನಬಸಪ್ಪನ ಅಂಗಡಿನ. ಈ ರೋಡ್ ಅಂತೂ ಫುಲ್ ರಶ್ ಅಂದ್ರೆ ರಶ್ ಇತ್ತು ನೋಡಿರಿ. ಈಗ ಚನ್ನಬಸಪ್ಪನ ಅಂಗಡಿಗೆ ಆಮೇಲೆ ಹೋದ್ರಾತ ಅಂತೇಳ್ಬಿಟ್ಟು ಫಸ್ಟ್ ಗೋಡವ್ರ ಜಯದೇವಪ್ಪ ಅಂಗಡಿಗೆ ಹೊಂಟಿದ್ದೀವಿ ನೋಡಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಒಂಥರ ಇದು ಮಾಡ್ತಾರೆ ಅಂಗಡಿಯಲ್ಲಿ, ಅದಕ್ಕೋಸ್ಕರ ಇಲ್ಲಿದಷ್ಟೇ ವೀಡಿಯೋ ಮಾಡಿದ್ದೀನಿ ನಾನು. ನೀವು ಬಾರ್ಡರ್ ಸೀರೆ ಅಂತ ಹೇಳ್ಬಿಟ್ಟು ನಾ ಈ ಥರ ಸ್ಮೂತ್ ಸೀರೆಯಲ್ಲಿ ತೊಗೊಂಡೆ ನೋಡಿರಿ. ಆ ಥರ ಬಾರ್ಡರ್ ಸೀರೆ ಅದಾವೆ, ತುಂಬ ಅದಾವೆ. ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಇದೊಂದು ಸಲ ಚೇಂಜಸ್ ಇರಲಿ ಅಂತೇಳ್ಬಿಟ್ಟು ಈ ಥರ ತೊಗೊಂಡೆ. ಇದು ನಮ್ಮ ನೆರೆ ಕಲರ್ ಇಷ್ಟ ಆಯ್ತು ಅಂತೇಳ್ಬಿಟ್ಟು ಇದು ತೊಗೊಂಡೆ ನೋಡಿರಿ ನಾನು. ಈಗ ಪ್ಯಾಕ್ ಮಾಡ್ತದಲ್ಲ ಇದೇ ಸೀರೆ ತೊಗೊಂಡೆ ನೋಡಿ. ಇನ್ನೇನು ಮದುಗೂ ಮಣಿಗೂ ಎಲ್ಲರಿಗೂ ತೊಗೊಂಬಂದ್ವಿ. ಇದು ಮದುದೇ ಯಾಕಪ್ಪ ಅಂದರೆ ಅವನಿಗೆ ಈ ಥರ ಇಷ್ಟ ಆಯಿತು, ಫುಲ್ ತೋಳು ಟೀ ಶರ್ಟ್. ಇದು ಅವನಿಗೆ ಯಾವ್ದು ಇಷ್ಟಪಟ್ಟೇನೋ ಅದು ತೊಗೊಂಬಂದ್ವಿ ನೋಡಿ. ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಪ್ಯಾಂಟ್ ಈ ಥರ ಕಲರ್ ಇರಲಿಲ್ಲ ಅಂತೇಳ್ಬಿಟ್ಟು ಇದು ತೊಗೊಂಬಂದ್ವಿ. ಮಣಿಕಂಠ ಅಂತೂ ಯಾವಾಗ ನೋಡಿ ಬ್ಲ್ಯಾಕ್ ಅಂತ, ಅವನಿಗೆ ಬ್ಲ್ಯಾಕ್ ಅಂದರೆ ಭಾಳ ಇಷ್ಟ. ಶರ್ಟು ಬ್ಲ್ಯಾಕ್ ಹಿಡ್ಕೊತಿದ್ನೇನೋ, ಮತ್ತು ಅವ್ರ ಅಪ್ಪಾಜಿ ಬೈತೈತೆ ಅಂತೇಳ್ಬಿಟ್ಟು ಇದು ಆರಿಸ್ಕೊಂಡೇನೆ. ಇದು ತುಂಬ ಚೆನ್ನಾಗಿತ್ತು, ಫುಲ್ ತೋಳು ಶರ್ಟು. ಇದು ಮಣಿಕಂಠಂದು. ಮತ್ತು ಸೀರೆ ನಾವು ಅದೇ ಸೀರೆ ತೋರಿಸಿದ್ವಲ್ಲ ನಿಮಗೆ ಅಂಗಡಿಯಲ್ಲಿ, ಅದನ್ನೇ ತೊಗೊಂಬಂದ್ವಿ ನೋಡಿ. ಈ ರೀತಿ ಐತಿ ಸೀರೆ. ಸಿಂಪಲಾಗಿ ಉಟ್ಕೋಬೇಕಂದ್ರೆ ಈ ಥರ ಇರ್ಬೇಕು ರೀ. ಬಾರ್ಡರ್ ಸೀರೆನೇ ಯಾವಾಗಲೂ ಹಾಕೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಈ ಥರದ್ದು ಇರಲಿ ಅಂತೇಳಿ ತೊಗೊಂಡಿದ್ದೇವೆ ರೀ. ಈ ಥರದಲ್ಲಿ ಅದಾವೆ ಅಂದರೆ ಸ್ವಲ್ಪ ಅವು ಬೇರೆ ಥರ ಕ್ವಾಲಿಟಿವು, ಇದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತೊಗೊಂಡಿದ್ದೀವಿ. ಬ್ಲೌಸ್ ಕೂಡ ತೊಗೊಂಬಂದ್ವಿ. ಒಂದು 2 ದಿವಸದಲ್ಲಿ ಯಾರು ಬ್ಲೌಸ್ ಹೊಲಿಯಲ್ಲ, ಅದ್ರ ಬೇರೆ ನಮಗೂ ಆಗಲ್ಲ ಹೊಲ್ಕೊಳ್ಳೋದಕ್ಕೆ. ನನಗೆ ಬೇರೆ ಹುಷಾರಿಲ್ರಿ, ಸೊಂಟ ನೋವು ಅಂತೇಳ್ಬಿಟ್ಟು ಬೆನ್ನು ಬರ್ತೈತಿ, ಟೈಲರಿಂಗ್ ಮಾಡೋಕ್ಕೆ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು